ಅಣ್ಣ ನಾವು ಒಳಗಡೆ ಹೋದ್ವಿ, ವಿನೋದಣ್ಣವ್ರು ಮಾತಾಡ್ಸಿದ್ವಿ, ಅವರ ಒಂದು ಸಾಧನೆ ಎಲ್ಲ ಕೇಳಿದ್ವಿ. ನಮಗೊಂಥರ ಖುಷಿ ಆಯಿತು. ಇವತ್ತು ತಾಯಿಗೋಸ್ಕರ ಇಷ್ಟೊಂದು ದೇವಸ್ಥಾನ ಕಟ್ಸಿದ್ದಾರೆ ಅಂದರೆ ತುಂಬ ಹೆಮ್ಮೆ ಆಗ್ತಾಯಿದೆ ನಮಗೂ. ಇದೇ ಥರ ಪ್ರತಿಯೊಬ್ಬರು ಇದೇ ಥರ ದೇವಸ್ಥಾನ ಕಟ್ಸ್ಕೊಂಡ್ರೆ ಸ್ವಲ್ಪ ಸಮಾಜನೇ ಬದಲಾಗ್ಬೋದು. ಆಮೇಲೆ ಇಷ್ಟು ಜನರಿಗೆ ಅನ್ನ ಕೊಡ್ತಾ ಇದ್ದಾರೆ. ಸಾಧನೆ ಯಾರಿಗೋಸ್ಕರ ಮಾಡ್ತಾರೆ ಅಂತ ಗೊತ್ತಾಗ್ತಲ್ಲ. ನನಗೊಂಥರ ಬೇಜಾರಾಗೋಯ್ತು. ಮುಂದಿನ ಈ ಪೀಳಿಗೆಗೆ ಯಾರಿಗೋಸ್ಕರ ಸಾಧನೆ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಬಟ್ 4 ಜನರಿಗೆ ಅನ್ನ ಆಗ್ತಾ ಇದ್ದಾರಲ್ಲ, ಅದು ತುಂಬ ಹೆಮ್ಮೆ ಅನ್ನಿಸ್ತು ನಮಗೂ. ನಾನು ಮಾತಾಡ್ಸಿದೆ ಅವ್ರನ್ನ, ಸರ್ ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಫಿಲಮಲ್ಲಿ ನೋಡ್ಬೋದಾ ಅಂತ ಕೇಳಿದೆ. ಸಾಧ್ಯ ಆದರೆ ಮಾಡ್ತೀನಿ ಅಂತ ಹೇಳಿದರು. ಅವ್ರಿಗೆ ಸ್ವಲ್ಪ ಹುಷಾರಿಲ್ಲದ ಕಾರಣಕ್ಕೆ ಸ್ವಲ್ಪ ರೆಸ್ಟ್ ತೊಗೊತಾ ಇದ್ದೀನಿ ಅಂತ ಹೇಳಿದರು. ಬಟ್ ತುಂಬ ಹೆಮ್ಮೆ ಆಗ್ತಾಯಿದೆ. ಇವತ್ತು ನಾವು ಸ್ವಲ್ಪ ಅನ್ನ ತೊಗೊಂಡ್ವಿ, ತಾಯಿ ಇದರಿಂದ ಆಶೀರ್ವಾದ ತೊಗೊಂಡ್ವಿ. ಎಲ್ರಿಗೂ ಇದೇ ಥರ ಸಿಗಲಿ ಅಂತ ಒಂದು ನಮ್ಮ ಅಭಿಪ್ರಾಯ. ಸರ್, ಇಲ್ಲಿ ಅಷ್ಟು ಬಂದಿರತಕ್ಕಂಥವ್ರಿಗೆ ಅಂದರೆ ಇವತ್ತಿಂದನೇ ಅಂತಲ್ಲ, ಅಮ್ಮ ಇದ್ದಾಗಲೂ ಕೂಡ ಎಲ್ಲೇ ಇದ್ದಾಗಲೂ ಕೂಡ ಅಷ್ಟು ಬಂದಿರತಕ್ಕಂಥವ್ರು ಉಪವಾಸ ಹೋಗಿದ್ದು ಇಷ್ಟೂ ಇಲ್ಲ. ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ? ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ. ನಮ್ಮ ಕನ್ನಡದವರೆಲ್ಲ ಬಂದು ನೋಡಬೇಕು ಅಂತ ನಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವಾಗೇನು ಕೇಳಿದ್ರಲ್ಲ ಹೇಳಿ ಸರ್? ಅದೇ ಸರ್, ಇಲ್ಲಿಗೆ ಬಂದಿರೋದು ಹೋಗುವಂಥದ್ದು ಉದಾಹರಣೆಗಳೇ ಇಲ್ಲ. ನಾವು ಇದೇ ಫಸ್ಟ್ ಟೈಮ್ ಬಂದಿದ್ದು. ಬಟ್ ಊಟ ಎಲ್ಲ ಮಾಡಿದ್ರಿ, ಅನ್ನದಾನ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಹಾಂ, ಸೊ ಏನು ಅನ್ಸುತ್ತೆ? ಖುಷಿ ಆಗುತ್ತೆ. ಬಟ್ ಇದು ನಾವು ಇದೇ ಫಸ್ಟ್ ಬಂದಿದ್ದು. ಚೆನ್ನಾಗಿದೆ. ಅವ್ರ ಮನೆ ಎಲ್ಲ ನೋಡಿದ್ರು, ಎಲ್ಲ ಓಪನ್ ಮಾಡಿದ್ರು. ಅವರು ಬಂದರು ಈಚೆ, ನಮ್ಮ ಹತ್ರ ಬಂದು ಎಲ್ಲ ಫೋಟೋ ಎಲ್ಲ ಇಡ್ಸ್ಕೊಟ್ರು. ತುಂಬ ಖುಷಿ ಆಯಿತು. ನಾವು ಎಲ್ಲ ಬಂದು ಇನ್ನೂ ಜಾಸ್ತಿ ಜನ ಬಂದು ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರ ಕಡೆಯಿಂದ. ಓಕೆ.